ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗು ಚಲಿ ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನಿಮಗೆ ಗೊತ್ತಿರೋ ಹಂಗೆ ನಾನು ಲಾಸ್ಟ್ ವೀಕಲ್ಲಿ 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ತಗೊಂಡಿದ್ದೆ. ಆ ಚಾಲೆಂಜಲ್ಲಿ ನಾನು 2 kg 400 ಗ್ರಾಮ್ ವೆಯ್ಟು ಕಡಿಮೆ ಆಗಿತ್ತು. 7 ಡೇಸ್ ಮಾರ್ನಿಂಗ್ ಚೆಕ್ ಮಾಡಿದಾಗ 2 kg 400 ಗ್ರಾಮ್ ಕಮ್ಮಿ ಇತ್ತು. ಮಾರನೇ ಬೆಳಿಗ್ಗೆ ನಾನು ವೆಯ್ಟ್ ಎಷ್ಟಿದೆ ಅಂತೇಳಿ ವಿಡಿಯೋ ಮಾಡಬೇಕಾಯಿತು. ಕೆಲವೊಂದು ಕಾರಣಗಳಿಂದ ಅವತ್ತಿಂದ ಇವತ್ತಿನವರೆಗೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿಗೆ ಆದ್ರೂ 2 kg 400 ಗ್ರಾಮ್ ನನಗೆ ವೆಯ್ಟ್ ಅನ್ನೋದು ಕಡಿಮೆ ಆಗಿದೆ. ನಿಮಗೂ ಏನಾದರೂ ವೆಯ್ಟ್ ಕಮ್ಮಿ ಮಾಡ್ಕೋಬೇಕು ಅಂತ ಅನ್ನೋರು ಯಾರಾದರೂ ಇದ್ದರೆ ನೀವು ಕೂಡ ನನ್ನ ವಿಡಿಯೋಗಳನ್ನ ನೋಡಬೇಕು. ನೋಡಿ ಬೇಕಾದರೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ವಿಡಿಯೋಗೆ ಲೈಕು, ಸಬ್ಸ್ಕ್ರೈಬು, ಶೇರು, ಕಮೆಂಟ್ನ ಹಾಕಿ ಸಹಕರಿಸಿ. ಓಕೆನಾ? ನನಗೂ ತುಂಬ ಖುಷಿಯಾಗುತ್ತೆ. ಇವತ್ತು 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ಮೊದಲನೇ ದಿನ ಆಗಿರೋದ್ರಿಂದ ವೆಯ್ಟ್ನ ಚೆಕ್ ಮಾಡಬೇಕಲ್ವಾ? ವೆಯ್ಟ್ ಚೆಕ್ ಮಾಡೋದನ್ನ ನೋಡ್ಕೊಬನ್ನಿ. ಓಕೆನಾ? ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ವೆಯ್ಟು ಇವತ್ತಿನ ವೆಯ್ಟ್ ಎಷ್ಟಿದೆ ಅಂತಂದರೆ 76 kg 900 ಗ್ರಾಮ್ ಇದೆ. ಅಂದರೆ ಮುಂಚೆ ನನ್ನ ವೆಯ್ಟು 76 kg 500 ಗ್ರಾಮ್ ಇತ್ತು. ಓಕೆನಾ? ಈಗ ನನಗೆ 76 kg 900 ಗ್ರಾಮ್ ಇದೆ. ಅಂದರೆ 400 ಗ್ರಾಮು ವೆಯ್ಟು ಗೇನ್ ಆಗಿದ್ದೀನಿ. ಯಾಕೆ ಗೇನ್ ಆಗಿದ್ದೀನಿ ಅಂದರೆ ರೀಸನ್ ನಾನು ಹೇಳ್ತೀನಿ. ಫಸ್ಟು ನಾನು ಸರಿಯಾಗಿ ನೀರು ತಗೊಂಡಿಲ್ಲ, ಅದರಿಂದ ವೆಯ್ಟ್ ಗೇನ್ ಆಗಿರ್ಬೋದು. ಮತ್ತು ಒಂದು ದಿನಕ್ಕೆ ಮಿನಿಮಮ್ 3 ಸಲ ನಾನು ಟೀ ಕುಡಿದಿದ್ದೀನಿ. ಮತ್ತು ನಾನು ಫುಡ್ನ ಸೇಮ್ ಫುಡ್ ತಗೊಂಡಿದ್ರು ನಾನು ಫೈಬರ್ ಇರೋವಂಥ ಸೌತೆಕಾಯಿ, ಕ್ಯಾರೆಟು ಆ ಥರದ್ದೆಲ್ಲ ವೆಜಿಟೇಬಲ್ಸ್ನ ನಾನು ತಗೊಂಡಿಲ್ಲ. ಮತ್ತು ನಾನು ಮಾರ್ನಿಂಗು ಎಕ್ಸಸೈಜೇ ಆಗಲಿ ಮತ್ತು ವಾಕಿಂಗೇ ಆಗಲಿ ಯಾವುದೂ ಕೂಡ ಮಾಡಿಲ್ಲ. ಅದರಿಂದಾಗಿ ನನ್ನ ವೆಯ್ಟು ಗೇನ್ ಆಗಿದೆ. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ವಾ ನನ್ನ ವೆಯ್ಟ್ ಗೇನ್ ಆಗೋದಕ್ಕೆ ಇಷ್ಟೆಲ್ಲ ಕಾರಣಗಳು ಅಂತೇಳಿ. ಓಕೆ ಸ್ನೇಹಿತರೆ, ಇವತ್ತು 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ಮೊದಲನೇ ದಿನ ಆಗಿರೋದ್ರಿಂದ ವೆಯ್ಟ್ ಎಷ್ಟಿದೆ ಅಂತೇಳಿ ತೋರಿಸಿದ್ವಿ ಅಲ್ವಾ? ವೆಯ್ಟ್ ಎಷ್ಟಿದೆ ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ. ನಾನು 76 kg 900 ಗ್ರಾಮ್ ಇದ್ದೀನಿ. ಅದನ್ನು ನಾನು ಪ್ರತಿದಿನ ನಾನು ವೆಯ್ಟು ಚೆಕ್ ಮಾಡೋದಿಲ್ಲ. ವಾರಕ್ಕೆ ಅಂದರೆ 7 ಡೇಸ್ಗೆ ಒಂದ್ಸಲಿ ಮಾತ್ರನೇ ಚೆಕ್ ಮಾಡೋದು. ಅಂದರೆ ಇವತ್ತು ನಾನು ಫಸ್ಟ್ ಡೇ ಚೆಕ್ ಮಾಡಿದ್ರೆ ನೆಕ್ಸ್ಟು 7 ಡೇಸ್ ಕಂಪ್ಲೀಟ್ ಆದಮೇಲೆ ಅವತ್ತು ಮಾರನೇ ಬೆಳಿಗ್ಗೆ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತೇಳಿ ಚೆಕ್ ಮಾಡಿಬಿಟ್ಟು ವಿಡಿಯೋ ಮಾಡ್ತೀನಿ. ಆಯಿತಾ? ನೀವು ಕೂಡ ಪದೇ ವೆಯ್ಟ್ನ ಚೆಕ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕೆ ಅಂತ ಅಂದರೆ ಪದೇ ವೆಯ್ಟ್ನ ಚೆಕ್ ಮಾಡೋದ್ರಿಂದ ಈಗ ಒಂದಿನ ವೆಯ್ಟ್ ಲಾಸ್ ಆಗಲಿಲ್ಲ, ಅಥವಾ ಈಗ ಸ್ಟಾರ್ಟಿಂಗು 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ 3 ದಿನ ವೆಯ್ಟ್ ಲಾಸ್ ಆಗಲಿಲ್ಲ ಅಂಥವ್ರಿಗೆ ಬೇಜಾರಾಗ್ಬಿಡುತ್ತೆ. ಆವಾಗ ಡಯಟ್ನ ಬಿಟ್ಬಿಡ್ತೀರ ನೀವು. ಅದರಿಂದ ನಾನು ವೀಕ್ಲಿ ಒಂದೇ ಸಲಿನೇ ಚೆಕ್ ಮಾಡೋದು. ಓಕೆನಾ? ಓಕೆ ಸ್ನೇಹಿತರೆ, ನಾನು 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ಮೊದಲನೇ ದಿನ ನಾನು ಏನು ತಗೊತೀನಿ, ಫುಡ್ಡು ಮತ್ತು ಮಾರ್ನಿಂಗ್ ಡ್ರಿಂಕ್ಸು ಏನೆಲ್ಲ ತಗೊತೀನಿ ಅಂತೇಳಿ ವಿಡಿಯೋ ಮೂಲಕ ನೋಡಿ. ಆಯಿತಾ ಫ್ರೆಂಡ್ಸ್? ನಾನು ತಿಂಡಿಗೆ ಮನೆಯಲ್ಲೇ ಮಾಡಿರುವಂತಹ ವೆಯ್ಟ್ ಲಾಸ್ ಗಂಜಿ ಪೌಡ್ರನ್ನ ತಗೊತಾ ಇದ್ದೀನಿ. ನಾನು ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋದಲ್ಲಿ ಲಾಸ್ಟ್ ವೀಕಲ್ಲಿ ತೋರಿಸಿದ್ದೆ. ಇದು ಮನೆಯಲ್ಲೇ ಮಾಡಿರೋ ಅಂಥದ್ದು ವೆಯ್ಟ್ ಲಾಸ್ ಗಂಜಿ ಪೌಡ್ರು ಅಂತೇಳಿ. ವೆಯ್ಟ್ ಲಾಸ್ ಗಂಜಿ ಪೌಡ್ರ್ ಇಲ್ಲ ಅಂತ ಅಂದರು ರಾಗಿ ಗಂಜಿ ಮಾಡ್ಕೊಂಡಾಗಲಿ ಕುಡೀರಿ. ಓಕೆನಾ ಫ್ರೆಂಡ್ಸ್? ಇಷ್ಟಿದೆ ಪೌಡರು. ಇದೆಲ್ಲ ಖಾಲಿ ಆದಮೇಲೆ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ವೆಯ್ಟ್ ಲಾಸ್ ಗಂಜಿ ಪೌಡ್ರನ್ನ ಮಾಡ್ಕೊಳ್ಳೋದು ಮನೆಯಲ್ಲೇ ಅಂತೇಳಿ ತೋರಿಸ್ತೀನಿ. ಓಕೆನಾ? ಇಷ್ಟಿದೆ. ಇನ್ನೊಂದು ವಾರ ಇಲ್ಲಾಂದರೆ 15 ಡೇಸ್ ಆಗ್ಬೋದೇನೋ ಅಷ್ಟೇ. ಇದೆಲ್ಲ ಖಾಲಿ ಆಗಲಿ. ಈ ಥರ ಗಂಜಿ ಪೌಡ್ರನ್ನ ನಾವು ಮಾಡಿ ಇಟ್ಕೊಬಿಟ್ರೆ ಟೈಮ್ ಅನ್ನೋದು ಸೇವ್ ಆಗಿಬಿಡುತ್ತೆ ನಮಗೆ. ಬೆಳಿಗ್ಗೆ ಮಾರ್ನಿಂಗ್ ಆದರೂ ತಿಂಡಿಗೆ ತಗೋಬೋದು, ಇಲ್ಲ ಸಂಜೆ ಆದರೂ ತಗೋಬೋದು. ಈ ಗಂಜಿನ ಉಪಯೋಗಿಸೋದ್ರಿಂದ ನಮಗೆ ಹಸಿವು ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಹಸಿವು ಅನ್ನೋದೇ ಆಗೋದಿಲ್ಲ ಮಧ್ಯಾಹ್ನ. ನಾವು ಹುರಿದು ಮಾಡಿರೋದ್ರಿಂದ ಜಾಸ್ತಿ ಏನು ಬೇಯೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಬೇಯಿಸಿದ್ರೆ ಸಾಕು, ಸ್ಮೆಲ್ ಚೆನ್ನಾಗಿ ಬರುತ್ತೆ. ಆ ಟೈಮ್ವರೆಗೂ ಬೇಯಿಸ್ಬೇಕು ಸಾಕು. ಆ ಥರ ಸ್ಮೆಲ್ ಬಂದರೆ ರೆಡಿಯಾಗಿದೆ ಅಂತೇಳಿ ಅರ್ಥ.
ಓಕೆ ಫ್ರೆಂಡ್ಸ್, ಇದು ರೆಡಿಯಾಗಿದೆ. ಈಗ ನಾನು ಸ್ಟವ್ನ ಆಫ್ ಮಾಡಿ ಕುಡಿತೀನಿ. ನಾನೀಗ ಮಾರ್ನಿಂಗ್ ತಿಂಡಿಗೆ ಗಂಜಿ, ವೆಯ್ಟ್ ಲಾಸ್ ಗಂಜಿ ಪೌಡರಿಂದ ಮಾಡಿರುವಂತಹ ಗಂಜಿ ರೆಡಿಯಾಗಿದೆ. ಫ್ರೆಂಡ್ಸ್, ನಾನು ಮಧ್ಯಾಹ್ನ ಊಟಕ್ಕೆ ಮೊಳಕೆ ಕಟ್ಟಿದ ಹುಳ್ಳಿಕಾಳಿಂದ ಸಪ್ನೀರು ಮಾಡ್ತಾಯಿದ್ದೀನಿ. ನಾನು ಸಪ್ನೀರು ಹೇಗೆ ಮಾಡೋದು ಅಂದರೆ, ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದೆರಡು ಮೆಣಸಿನ್ಕಾಯಿ ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ, ಇಲ್ಲಾಂದರೆ ಒಣಮೆಣಸಿನ್ಕಾಯಿ ಆಗಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಿ ಬೆಂದಾದ್ಮೇಲೆ ಕಾಳುಗಳ್ನ ತಗೊಂಡು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಗೆ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿದ ತಕ್ಷಣ ಅದು ಸಪ್ನೀರು ಆಗಿಬಿಡುತ್ತೆ. ಇಲ್ಲಾಂದರೆ ಕೈಯಲ್ಲಾದರೂ ಕಿವುಚ್ಕೋಬೋದು. ಫ್ರೆಂಡ್ಸ್, ನಾವು ಮೊಳಕೆ ಕಟ್ಟಿದ ಕಾಳುಗಳ್ನ ಉಪಯೋಗಿಸೋದ್ರಿಂದ ಒಂದಿನಕ್ಕೆ ಎಷ್ಟು ಬೇಕು ನಮಗೆ, ನಮ್ಮ ಬಾಡಿಗೆ ಪ್ರೋಟೀನ್ಸು, ವಿಟಮಿನ್ಸು ಆ ಥರದ್ದೆಲ್ಲ ಈ ಮೊಳಕೆ ಕಟ್ಟಿದ ಕಾಳುಗಳಿಂದನೇ ಸಿಕ್ಬಿಡುತ್ತೆ. ಅದಕ್ಕೆ ವೆಯ್ಟ್ ಲಾಸಲ್ಲಿ ಮೊಳಕೆ ಕಟ್ಟಿ ಯಾವುದಾದ್ರೂ ಮೊಳಕೆ ಕಟ್ಟಲಿ, ಮೊಳಕೆ ಕಟ್ಟಿದ ಕಾಳುಗಳ್ನ ಉಪಯೋಗಿಸ್ಬೇಕು. ಬೇಗ ವೆಯ್ಟ್ ಲಾಸ್ ಅನ್ನೋದು ನಮಗೆ ಆಗಿಬಿಡುತ್ತೆ. ಫ್ರೆಂಡ್ಸ್, 7 days ವೆಯ್ಟ್ ಲಾಸ್ ಚಾಲೆಂಜ್ ಮುಗಿಯೋದ್ರೊಳಗೆ ನನ್ನ ಟಾರ್ಗೆಟ್ ಬಂದು 2 kg ಸಣ್ಣ ಆಗಬೇಕು ಅಂದ್ಕೊಂಡಿದ್ದೀನಿ. ಈಗ ನಾನು 76,900 ಇದ್ದೀನಲ್ವಾ. ಈಗ ಲಾಸ್ಟ್ ಮುಗಿಯೋದ್ರೊಳಗೆ 7 days ಮುಗಿಯೋದ್ರೊಳಗೆ 74,900 ಅಷ್ಟಾಗಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ನನ್ನ ವೆಯ್ಟ್ ಲಾಸ್ ಜರ್ನಿ ಯಾವ ರೀತಿ ಸಾಗುತ್ತೆ ಅಂತೇಳಿ. 7 days ವೆಯ್ಟ್ ಲಾಸಲ್ಲಿ ಕಳಿಸೋ ಅಂತಹ ಡೇ 1 ಡೇ 2 ಆ ಥರ ವಿಡಿಯೋಗಳನ್ನ ನೋಡಿ, ಒಂದು ಬಿಡದಲ್ಲೇ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಇಷ್ಟ ಇದ್ದರೆ ನೀವು ಕೂಡ ಅನುಸರಿಸಿ ವೆಯ್ಟ್ ಲಾಸ್ ಆಗಿ, ಓಕೆನಾ. ನನ್ನ ಟಾರ್ಗೆಟು 2 kg ಸಣ್ಣ ಆಗೋದು ಅಂತ ಹೇಳಿದೆ ಅಲ್ವಾ. ಈಗ ನಾನು 7 ದಿನಕ್ಕೆ 2 kg ಸಣ್ಣ ಆದೆ ಅಂದ್ಕೊಳ್ಳಿ. ಈಗ 1 ಮಂತಿಗೆ 8ರಿಂದ 8.5 kg ಸಣ್ಣ ಆಗೋದು. 8ರಿಂದ 8.5 kg ಅಂದ್ರೂ ಅದು ಹೆವಿ ಆಗಿಬಿಡುತ್ತೆ. ಫ್ರೆಂಡ್ಸ್, ಮಿನಿಮಮ್ ಏನಿಲ್ಲ ಅಂದರೂ 3ರಿಂದ 5 kg ಅಷ್ಟೇ 1 ಮಂತಿಗೆ ಸಣ್ಣ ಆಗಬೇಕಾಗಿರೋದು. ನಾನು ಯಾವುದೇ ರೀತಿಯ ಪ್ರೋಟೀನ್ ಫುಡ್, ಅಂಗಡಿಲಿ ಸಿಗೋವಂತಹ ಪ್ರೋಟೀನ್ ರಿಚ್ ಫುಡ್ನೇ ಆಗಲಿ, ಪೌಡರೇ ಆಗಲಿ ತಗೊತಾ ಇಲ್ಲ. ನಾನು ಮನೆಯಲ್ಲಿ ಮಾಡಿರೋಂತಹ ಪ್ರೋಟೀನ್ ಪೌಡರ್ನೇ ತಗೊತಾ ಇರೋದು. ಮತ್ತು ಯಾವುದೇ ಕೆಮಿಕಲ್ಸ್ ಆಗಲಿ, ಯಾವುದೇ ಅವು ಇವು ಡ್ರಿಂಕ್ಸ್ಗಳ್ನೇ ಆಗಲಿ ನಾನು ಕುಡಿತಾ ಇಲ್ಲ. ಮನೇಲಿ ಏನು ಫುಡ್ ಸಿಗುತ್ತೆ ಅದನ್ನು ಉಪಯೋಗಿಸಿ ನಾನು ಸಣ್ಣ ಆಗ್ತಾ ಇರೋದು ಅಷ್ಟೇ. ಫ್ರೆಂಡ್ಸ್, ಮಧ್ಯಾಹ್ನದ ಊಟಕ್ಕೆ ಮುದ್ದೆ ತಗೊಂಡಿದ್ದೀನಿ, ಮತ್ತು ಸೌತೆಕಾಯಿ ತಗೊಂಡಿದ್ದೀನಿ, ಮತ್ತು ಮೊಳಕೆ ಹುಳ್ಳಿಕಾಳು ಪಲ್ಯ ತಗೊಂಡಿದ್ದೀನಿ, ಮತ್ತು ಸಪ್ನೀರಿದು ನಾನು ಒಬ್ಳಿಗೆ ಅಂತೇಳಿ ಸ್ವಲ್ಪ ಗಟ್ಟಿ ಮಾಡಿದ್ದೆ, ಅದು ಹಂಗೆ ತಗೊಂಡಿದ್ದೀನಿ. ಫ್ರೆಂಡ್ಸ್, ಗಟ್ಟಿನೇ ಇರಲಿ ಅಂತೇಳಿ ಇಷ್ಟು ತಗೊಂಡು ಮಧ್ಯಾಹ್ನ ಊಟಕ್ಕೆ ರೆಡಿಯಾಗಿದ್ದೀನಿ, ಓಕೆನಾ. ಮಧ್ಯಾಹ್ನ ಊಟ 1:30ಯಿಂದ 2 ಗಂಟೆ ಒಳಗೆ ಮುಗಿಸ್ತೀನಿ. 5 ಗಂಟೆಗೆ ಸ್ನ್ಯಾಕ್ಸು, ಮಾವಿನ ಹಣ್ಣಿತ್ತು, ಮಾವಿನ ಹಣ್ಣು ಕಟ್ ಮಾಡಿ ತಗೊಂಡಿದ್ದೀನಿ. ಈಗಂತೂ ಮಾವಿನ ಹಣ್ಣಿನ ಸೀಸನ್ನೇ ಮುಗಿತಾ ಬಂದಿದೆ. ನೈಟ್ ಊಟಕ್ಕೆ ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಆಮ್ಲೆಟ್ಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಆಮ್ಲೆಟ್ ಮಾಡೋವಾಗ ಬೇಕಾದರೆ ನಾವು ಕ್ಯಾರೆಟು, ಬೀಟ್ರೋಟು ಮತ್ತು ಕ್ಯಾಬೇಜು ಇಷ್ಟನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು, ಬೇಯುತ್ತೆ ಅದು. ತರಕಾರಿ ಜಾಸ್ತಿ ಹಾಕಿದ್ದೀವಿ ಅಂತೇಳಿ ಎಣ್ಣೆ ಜಾಸ್ತಿನ ಬಿಡೋ ಅವಶ್ಯಕತೆ ಇಲ್ಲ. ಸಣ್ಣ ಉರಿ ಇಟ್ಕೊಂಡು ತಳ ಸ್ವಲ್ಪ ಒದ್ದೆ ಆದರೆ ಸಾಕು, ಎಣ್ಣೆಲಿ ಆರಾಮಾಗಿ ಬಂದ್ಬಿಡುತ್ತೆ. ಮತ್ತು ಬೇಯೋದು ಅಷ್ಟೇ ಚೆನ್ನಾಗಿ ಬೇಯುತ್ತೆ, ಎಣ್ಣೆ ಹಾಕೋ ಅವಶ್ಯಕತೆ ಏನಿಲ್ಲ ಆಮ್ಲೆಟ್ಗೆ. ಪ್ರತಿದಿನ ನಾನು ಸಂಜೆ ಊಟನ 6:30ಯಿಂದ 7 ಗಂಟೆ ಒಳಗಡೆ ತಗೊಬಿಡ್ತೀನಿ. ಫ್ರೆಂಡ್ಸ್, ನಾನು ಸಂಜೆ ಊಟ ತಗೊಂಡಾದ್ಮೇಲೆ ಯಾವುದೇ ರೀತಿಯ ಕಷಾಯ ಆಗಲಿ, ಬೇರೆ ಏನೇ ಆದ್ರೂ ಬಿಸ್ಕೆಟು, ಬ್ರೆಡ್ಡು, ಟೀ ಆ ಥರದ್ದು ಏನೇ ತಗೊಳ್ಳೋದಿಲ್ಲ. ಈಗೇನು ತಗೊಂಡಿದ್ದೀನಿ ಅಷ್ಟೇ, ನಿಮ್ಮ ಮುಂದೆ ನಾನು ಏನು ತಗೊತೀನಿ ಅಷ್ಟೇ ತಿಂದು ಸುಮ್ಮನೆ ಆಗ್ಬಿಡ್ತೀನಿ. ನೀವು ಕೂಡ ಅಷ್ಟೇ, ನೈಟ್ ಊಟ ಆದಮೇಲೆ ಯಾವುದೇ ರೀತಿಯ ಏನು ಫುಡ್ನ ತಗೊಳ್ಳೋಂಗಿಲ್ಲ. ಇವತ್ತಿನ ನನ್ನ ಸಂಜೆಯ ಊಟ 2 ಮೊಟ್ಟೆಯಿಂದ ಮಾಡಿರೋ ಆಮ್ಲೆಟು, 1-2 ಪೀಸ್ ಸೌತೆಕಾಯಿ, 1 ಮೊಟ್ಟೆ, ಬೇಯಿಸಿರೋ ಮೊಟ್ಟೆ ತಗೊಂಡು ಇವತ್ತಿನ ಸಂಜೆಯ ಊಟನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಓಕೆ ಸ್ನೇಹಿತರೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.